ನೋಡ್ರಿ ಕೊನೆ ಮಳೆಗೆ ಎಷ್ಟು ಕಪ್ಪಾಗಿಬಿಟ್ಟತ್ರಿ ಆಣಿಕಲ್ ಬಿದ್ದಿದ್ದಕ್ಕೆ ಹೊರಕ ಕಲಿಗೆ ಇದ್ರ ಮ್ಯಾಗ ಹಣ್ಣಿನ ಮ್ಯಾಗ ಚಿಕ್ಕ ಆಗಿಬಿಟ್ಟತ್ ನೋಡ್ರಿ. ಈ ಥರ ಆಗೈತಿಲ್ರಿ ಇದು ಅದು ಆಣಿಕಲ್ಲಿಗೆ ಓಹೋ ಆಣಿಕಲ್. ಓಕೆ ಓಕೆ ಓಕೆ. ಆಣಿಕಲ್ ಭಾಳ ಬಿರ್ಸತ್ ಸರ್, ಗಾಳಿ ಆಣಿಕಲ್ ಭಾಳ ಬಿರ್ಸಿಗೆ ಈ ಟೈಪ್ ಇದಾಗಿಬಿಟ್ಟತ್ರಿ. ನಿನ್ನೆ ಸುರಿದಂತಹ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಸಂಪೂರ್ಣವಾಗಿ ಹಾಳಾಗಿರುವಂತಹ ದೃಶ್ಯ ಈಗ ಸದ್ಯಕ್ಕೆ ನಮ್ಮ ಕಣ್ಣ ಮುಂದೆ. ಬಾಗಲಕೋಟೆಯ ಶಿರೂರು ಪಟ್ಟಣ ಏನಿದೆ ಇದು ಹೊರವಲಯದಲ್ಲಿ ಒಂದು ದ್ರಾಕ್ಷಿ ತೋಟ ಇರುವಂಥದ್ದು. ಈಗ ಸದ್ಯಕ್ಕೆ ಈ ದ್ರಾಕ್ಷಿ ತೋಟದ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನುವಂತಹ ಮಾತುಗಳನ್ನ ಹೇಳ್ತೀರಿ, ಏನಾಗಿದೆ ಅನ್ನೋ ಹೊಳಿ ಕಾಳೆಲ್ಲ ಕಪ್ಪಾಗಿಬಿಟ್ಟ ಸರ್, ಮತ್ತು ಕಾಳು ನೆಲಕ್ಕೆ ಉದುರಾಗ್ತಾವೆ ಸರ್ ಅವು, ಮತ್ತು ಪೂರ ಡ್ಯಾಮೇಜ್ ಆಗಿ ಬಟ್ ಆಗಿಬಿಟ್ಟತ್ರಿ. ಬಟ್ ಈಗ ಎಷ್ಟು ಎಕರೆ ಇರುತ್ತೆ? 1 ಹೆಕ್ಟೇರ್ ರೀ ಸರ್. ಓಕೆ ಓಕೆ. ಸುಮಾರು ಎಷ್ಟು ಖರ್ಚಾಗಿದೆ? ಭಾಳ 3 ಲಕ್ಷ ರೂಪಾಯಿ ಮೇಲ್ಪಟ್ಟು ಔಷಧ ಖರ್ಚಾಗೈತೆ ರೀ. ಲೇಬರ್ ಖರ್ಚು ಬೇರೆ, ಲೇಬರ್ ಕಮ್ಮಿ 2 ಲಕ್ಷ ರೂಪಾಯಿ ಖರ್ಚಾಗೈತೆ. 4 ಲಕ್ಷ ರೂಪಾಯಿ ಮೇಲ್ಪಟ್ಟು ಖರ್ಚಾಗೈತೆ ಒಂದು ವರ್ಷಕ್ಕೆ, ವರ್ಷದೊಳಗೆ. ಓಕೆ ಓಕೆ ಓಕೆ. ಅಂದರೆ ಈ ಅಕಾಲಿಕ ಮಳೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂಥ ಪರಿಣಾಮ ನಮಗೆ ಕೆಟ್ಟ ಪರಿಣಾಮ ರೀ. ಏನು ನಮಗೇನು ಅದ್ರಾಗ ಖರ್ಚು ಮಾಡಿದ್ರೆ ಅದು ನಮ್ಗೆ ಆಗಲಾರಷ್ಟು ಕಷ್ಟ ಆಗೈತಿ. ಅಷ್ಟು ಸಾಧ್ಯ ಇದು ಭಾಳ ಕಡಿಮೆ ಐತಿ ನಮ್ಮದು. ಈಗ ಎಷ್ಟೊತ್ತಿಗೆ ಮಳೆ ಆಗಿರುವಂಥದ್ದು? ಏನು 2 ದಿವಸ ಆಯ್ತು ಮಳೆ ಆಗಿ. ನಿನ್ನೆ ಮಳೆ ಆಯ್ತು. ನಿನ್ನೆ 1-2 ದಿವಸ ಹಿಂದ್ಗಡೆನೂ ಆಣೆಕಲ್ ಬಿತ್ತು. ಗಾಳಿ ಭಾಳ ಇತ್ತು ರೀ. ಗಾಳಿಗೂ ಗಿಡ ಕಾಳು ಉದ್ರಿದ್ರಿ ಬಿಡಾಕತ್ತೈತಿ, ಒಡಿ ಡ್ಯಾಮೇಜ್ ಆಗಿಬಿಡತ್ರಿ. ಮತ್ತು ನಿನ್ನೆ ರಾತ್ರಿ 12 ಗಂಟೆ ಸುಮಾರು ಭಾರಿ ಮಳೆ ಸುರಿತ್ರಿ. ಈಗ ಸುಮಾರು ಎಷ್ಟು ಅಂದರೆ ಅಂದಾಜು ಎಷ್ಟು ಲಾಸ್ ಆಗಿರಬಹುದು ಅನ್ನುವಂಥದ್ದು? ಕಮ್ಮಿ 4-5 ಲಕ್ಷ ರೂಪಾಯಿ ಲಾಸ್ ಆಗೈತೆ ರೀ. ಲಾಸ್ ಕೇವಲ ಒಂದು ಮಳೆಗೆ? ಒಂದೇ ಮಳೆಗೆ ರೀ, 2 ಮಳೆಗೆ. 2 ಮಳೆ. ಮಣ್ಣಿ ಮಳೆ ಆಗಿತ್ತು ರೀ. ಮತ್ತು ನಿನ್ನೆ ಮಳೆ ಮಡಿತಿಲ್ರಿ, ಮತ್ತೆ ಲಾಸ್ ಆಯ್ತು. ಮತ್ತೆ ಪೂರ ಕಪ್ ಆಗಿಬಿಡಾಕ್ತೈತಿ. ಒಡಿ ರಾಟಿಂಗ್ ಆಗಿಬಿಡಾಕ್ತೈತಿ ರೀ. ರಾಟಿಂಗು ಪೂರ ಡ್ಯಾಮೇಜ್ ಕಪ್ ಆಗಿಬಿಡಾಕ್ತೈತಿ. ಓಕೆ ಓಕೆ. ಅಂದರೆ ಈಗ ಏನಾಗಬೇಕಂತ ಅಂದ್ಕೊಂಡಿರಿ? ಈಗ ನೀವು ಸರ್ಕಾರದಿಂದ ಏನಾದರೂ ಸ್ವಲ್ಪ ಸರ್ಕಾರದಿಂದ ಪರಿಹಾರ ಅದನ್ನ ಅಂತ ಕೇಳಾಕತ್ತೀವಿ ನಾವು. ಓಕೆ. ಪರಿಹಾರದಲ್ಲಿ ಕೊಟ್ಟು ನಮ್ಗೆ ಸ್ವಲ್ಪ ಖರ್ಚು ವೆಚ್ಚ ಅದಾಕತಿ. ಅಂದರೆ ಮಾಡಿದ ಖರ್ಚಾದರೂ ಬಂದ್ರೆ ಸಾಕು, ಅಷ್ಟೇ ರೀ. ಓಕೆ ಓಕೆ ಓಕೆ. ಇನ್ನು ಈ ಅಧಿಕಾರಿಗಳು ಯಾರು ಸಂಪರ್ಕ ಮಾಡುವಂತಹ ಬರ್ತಾರೆ ಸಾಹೇಬ್. ತಾಲೂಕು ಆಫೀಸರ್ಗೆ ತಿಳಿಸೀನಿ ರೀ, ಡಿಸ್ಟಿಕ್ ಆಫೀಸರ್ಗೆ ತಿಳಿಸೀನಿ. ಅವ್ರಿಗೆ ಸೂಟಿ ಸಂಬಂಧ ನಾಳೆ ಬಂದು ಸಮಕ್ಷ ಭೇಟಿ ಮಾಡ್ತೀನಿ ಅಂತಾರೆ. 4ನೇ ಭಾಗಕ್ಕಿನ ಹೆಚ್ಚು ಇದಾಗೈತೆ ನೋಡ್ರಿ. 8ನೇ ಭಾಗ ಅನ್ಬೇಕು ನೋಡ್ರಿ. ಸೈಡ್ ಒಪ್ಪರಿ ಬಿರ್ಸಿಗೆ ಬಡ್ದು ಬಿಟ್ಟೈತಿ. ಈಗ ಹೊಳ್ಳಿ ಮತ್ತೆ ರಿಕವರ್ ಆಗೋದಿಲ್ಲ ರೀ? ಮುಗೀತು. ವರ್ಷಕ್ಕೊಮ್ಮೆ ಬೆಳೆಯುತ್ತೆ ಸರ್ ಅದು. ಮತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ ಮಟ್ಟ ಏನು ಕೈ ಕಡ್ಕೊಂಡು ಬಂದ್ರದ. ಈಗ ಎಷ್ಟು ಲಾಭ ಬರುತ್ತೆ ಅಷ್ಟೇ ಔಷಧ ಖರ್ಚು ಆದ್ರೆ ಸಾಕು. ಅಷ್ಟೇ 4-4 ಲಕ್ಷ ರೂಪಾಯಿ ಖರ್ಚಾಗೈತೆ ರೀ. ಅದು 4 ಲಕ್ಷ ರೂಪಾಯಿ ಆದಾಯ ಬರಂಗಿಲ್ಲ ರೀ. ಈಗ ಲಾಭನೇ ಇಲ್ಲ ಅಂತೀರಿ? ಏನು ಲಾಭನೇ ಇಲ್ಲ ರೀ. ಸರ್ಕಾರದಿಂದ ನಮಗೆ ಪರಿಹಾರ ಕೊಟ್ಟರೆ ಔಷಧ ಖರ್ಚು, ಆಳಿನ ಲೇಬರ್ ಖರ್ಚು ಅಷ್ಟು ಬಂದ್ರೆ ಸಾಕಂತೀರಿ. ಸರ್ಕಾರ ರೈತ ಇಷ್ಟು ಕಷ್ಟಪಟ್ಟು ಬೆಳೆ ಬೆಳಿತಾನೆ, ಏನೋ ಒಂದು ಕಡೆ ಆಗಲಿ ಅಂತ, ಕುಟುಂಬಕ್ಕಾಗಲಿ ಅಂತ, ಈ ಥರ ಆದ್ರೆ ಏನು ಮಾಡೋದು? ಏನು ನಮಗೇನು ಇದು ಇಲ್ಲ ಬಿಡ್ರಿ. ವರ್ಷದ ಬೆಳೆ ಮತ್ತು ಅಗಲ ಮನೆ 2 ತಿಂಗಳು 3 ತಿಂಗಳು ಪೀಕ್ ಬರ್ತಂತಂದ್ರೆ ಮುಂದೆ ಬರ್ಬೋದು. ವರ್ಷಕ್ಕೊಮ್ಮೆ ರೀ ಬೆಳೆ, ವರ್ಷಕ್ಕೊಮ್ಮೆ. ಮತ್ತು ನೆಕ್ಸ್ಟ್ ಇಯರ್ ರೀ, ಮತ್ತೆ ನೆಕ್ಸ್ಟ್ ಇರೋದ್ರಿಂದಕ್ಕೆ ತಾಲಿಮಟ್ ನಾವು ಕೈ ಕಟ್ಕೊಂಡು ಸುಮ್ಕೊಂಡ್ರು. ಕಾಕರ್ ಈಗ ನಿನ್ನೆ ಮಳೆ ಬಂದು ಭಾಳ ಬೆಳೆ ಹಾನಿ ಆಗೈತಿ. ಹೌದು, ಭಾಳ ಏನಾಗೈತಿ ನಿಮ್ದು? ಎಷ್ಟು ಎಕರೆ? 2 ಎಕರೆ ಐತ್ರಿ ನಮ್ದು. 2 ಎಕರೆ 20 ಗುಂಟೆ ರೀ. ಈ ಮಳೆ ಆನಿಕಲ್ಲು ಮಳೆಯಾಗಿ ಭಾಳ ಸ್ವಲ್ಪ ಮುಚ್ಕೊಂಡು ಎಣ್ಣೆ ಭಾಳ ಆಗೈತೆ ಸರ. ನಿನ್ನ 4 ಗಂಟೆಯಿಂದ ಹತ್ತಿದ್ದು 5:30 ಗಂಟೆ ಬಿಟ್ಟಿಲ್ಲ ರೀ. ಹ್ಞೂ ರೀ, ಭಾಳ ಲಕ್ಷಣ ಐತ್ರಿ. ಇದು ಮ್ಯಾಲೆಯಿಂದ ಹರ್ಕೊಂಡು ಭಾಳ ಆಗೈತೆ ರೀ. ಇದು ಪಪ್ಪಳೆ ಹೆಚ್ಚರಿ ಇಲ್ಲಿ, ಅದು ಲಕ್ಷಣ ಆಗೈತೆ ಸರ್. ಇದು ಬೆಡ್ ತಳಗಲ್ ರೀ. ಒಟ್ಟು ಎಷ್ಟು ಎಕರೆ? 2 ಎಕರೆ 20 ಗುಂಟೆ ಸರ್. ಹಾಂ, 2 ಎಕರೆ 20. ಈ ಬೆಳೆ ಬೆಳೆಯೋಕಂದ್ರೆ ಎಷ್ಟು ಖರ್ಚು ಮಾಡಿರಿ? ಭಾಳ ಆಗೈತೆ ಸರ್. ಅದು 1 ಲಕ್ಷ ರೂಪಾಯಿ ಮ್ಯಾಲೆ ಹಾಕಿ ಸರ್ ಈ ಸದ್ಯ. ಹ್ಞೂ ರೀ, ಇದು 50,000 ಆಗೈತೆ ತಳಗಲ್ ಸರ್. 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್. ಈಗೆಲ್ಲ ಲಕ್ಷಣ? ಹ್ಞೂ, ಲಕ್ಷಣ ಸರ್. 2 ಲಕ್ಷ ರೂಪಾಯಿ ಎಲ್ಲ ಆಳೆಗಳು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಆಗೈತೆ ಸರ್. ಈಗ ಹೊಳ್ಳಿ ಈಗ ಬೆಳೆಯೋಣ ಹೊಳ್ಳಿ ಮತ್ತೆ ಬೆಳೆಯೋಕೆ ಅವಕಾಶ ಇತ್ತು, ಏನು ಮತ್ತೆ ಬೆಳೆ ತೆಗೆದು ಮತ್ತೆ ಬೇರೆ ಬೆಳೆನ ಹಾಕಬೇಕಂತ ಹೆಂಗೆ ಮಾಡಿ ಸರ್? ಇದು ಹೋದ್ರೆ ಬೇರೆ ಬೆಳೆ ಅದನ್ನ ತಂದು ಹಚ್ಬೇಕು ಸರ್. ಮತ್ತೆ ಖರ್ಚು ಮಾಡಿ ಈಗ ಇದನ್ನು ಕಿತ್ತಬೇಕಂದಂಗೆ ಅದು ಹೋಗಬೇಕು ಸರ್. ಒಣಗಿ ಬಿಡುತ್ತಲ್ಲ ಸರ್ ನೀರಾಗ. ಹ್ಞೂ ರೀ, ನೀರಾಗ ನಿಂತದಲ್ಲ ರೀ, ಸಿಡಿಯಾದ ಹೋಗ್ಬಿಡುತ್ತೆ ರೀ. ಹೊಳ್ಳಿ ಆಗಿದ್ದು ಕೊಂಡ್ಕೊಂಬರ್ಬೇಕ್ರಿ ಬರ್ತವ್ರಿ. ಹೌದು. ಹ್ಞೂ ರೀ. ದಾಳಂಬರಿ ತಂದೆ 2 ತಿಂಗಳು ಪೀಕ್ ಐತ್ರಿ ಸರ್ ಅದು. ಹ್ಞೂ ರೀ. ಈಗ ರೀ ಈ ಥರ ಆಕೈತಿ, ಮಳೆ ಬಂದ್ರೆ ಈ ಥರ ಮಾಡಬೇಕು, ಹಿಂಗಿಲ್ಲ ಅಂತೇಳಿ ಅಧಿಕಾರಿಗಳು ಬರೋದು ಏನಾರ ಹೇಳೋದು ಏನು ಯಾರು ಬಂದಿಲ್ಲ ಸರ್. ನಾವು ಹಂಗೆ ಇರ್ಲಿ ಅಂತ ಹೆಚ್ಚಿದೇವ್ರಿ. ಈ ಗತಿ ಆಗತ್ತೆ ನಮಗೆ ಗೊತ್ತಿಲ್ಲ ರೀ. ಇದು ಮಳೆ ದೊಡ್ಡ ಪ್ರಮಾಣ ಆತಲ್ರಿ. ತಗಡಿ ಕಿತ್ತವ್ರಿ ನಮ್ಮ ಇಲ್ಲಿ. ಅದು ಚಪ್ರ ಬಿದ್ದೈತೆ ಸರ್ ಅಲ್ಲಿ. ಬಿದ್ದೈತೆ ರಾತ್ರಿ 6 ಆಗೈತೆ ರೀ. ನಾವು ಬಾಲ್ಕೋಟಿಗೆ ಹೋಗಿದ್ದೇವೆ ರೀ. ಬರ್ಗೋಡ್ದು ಎಲ್ಲ ಲಕ್ಷಣ ಆಗ್ಯಾವ್ರಿ. 1,000 ಗಿಡ ತಂದು ಹಚ್ಚಿದ್ದಾರೆ ಸರ್. ಅಲ್ಲಿ ಹೋಗ್ಯಾವ್ರಿ ಅಷ್ಟು ರೀ. ಹೋಗ್ಯಾವ್ರಿ, ಹರ್ಕೊಂಡು ಹೋಗ್ಯಾವ್ರಿ. ಅಲ್ಲಿ ಬಚ್ಚಲಾಗ ಇಟ್ಟಿದ್ದೆ ಸರ್. ಅಲ್ಲಿ ಏನು ಹಾಲ ನೆಳ್ಳಿಗೆ ಇಟ್ಟಿದ್ದೆ ಸರ್. ಹರ್ಕೊಂಡು ಹೋಗ್ಯಾವ್ರಿ ನಮ್ಮ. ಅಂದ್ರೆ ಈ ಅಕಾಲಿಕ ಮಳೆಯಿಂದ ಭಾಳ ಲಕ್ಷಣ? ಹ್ಞೂ ರೀ, ಭಯಂಕರ ಲಕ್ಷಣ ಆಗೈತೆ ಸರ್. ಅದೇನು ದೊಡ್ಡ ಪ್ರಮಾಣ ರೀ, ಸಣ್ಣ ಪ್ರಮಾಣ ಇಲ್ಲ ರೀ, ದೊಡ್ಡ ಪ್ರಮಾಣ ಆಗೈತೆ ರೀ. ಹ್ಞೂ ರೀ, ಲಕ್ಷಣ ಭಾಳ ಆಗೈತೆ ಸರ್. ಹ್ಞೂ ರೀ. ಏನು ನಿಮ್ಮ ಹೆಸರು? ಏನಂದ್ರೆ ನಮ್ಮ ಹೆಸರು ಸಿದ್ದಪ್ಪ ತಮ್ಮಣ್ಣ ಪೂಜನ್ ಅವ್ರು. ಹ್ಞೂ, ನಾವು ಇಲ್ಲಿ ಶಿರೂರು ಹೊಳೆ ಬೆನಕಟ್ಟಿ ಈ 2 ಹತ್ತೂರು ರೀ. ನಾವು ಮಂಜುನಾಥ್ ಸಂಗಪ್ಪ ಕುಟಿಕಲತ್ ಶಿರೂರು ರೈತರು ಮಾತಾಡೋದು. ನಮ್ಮಲ್ಲಿ ಬೆನಕಟ್ಟಿ ಮತ್ತು ಶಿರೂರಲ್ಲಿ ಬೆಳೀತಕ್ಕಂಥ
ಹಣ್ಣಿನ ಏನು ಹಣ್ಣು ಕಲ್ಲಂಗಡಿ ಬಂತು, ಬಾಳೆಹಣ್ಣು ಬಂತು, ದಾಳಂಬ್ರಿ ಎಲ್ಲ ಥರ ಸಂಪೂರ್ಣ ನಾಶ ಆಗೈತೆ ಸರ್. ಅಲ್ಪ ಪ್ರಮಾಣದಾಗಲ್ಲ, ಸಂಪೂರ್ಣ ನಾಶ ಆಗೈತಿ. ಎಷ್ಟು ಎಕರೆ ತಮ್ಮದು, ಏನು ಬೆಳೆ ಅಂತ? ಸರ್ ನಮ್ಮದು 5 ಎಕರೆ ಬಾಳೆ, ಹೊಳೆ 5 ಎಕರೆ ಕಲ್ಲಂಗಡಿ. ನಿನ್ನೆ ಅಕಾಲಿಕ ಮಳೆಯಿಂದಾಗಿ ಸಂಪೂರ್ಣ ಈ ಮಾಡತಕ್ಕಂಥ ಖರ್ಚು ಆಯ್ತು, ಅದನ್ನು ತೆಗಿಬೇಕಾದ್ರೂ ಹೊಳೆ ಇನ್ನು ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಗೈತೆ ಸರ್. ಈಗ ನಿಮ್ಮದು ಸಹ ಸಂಪೂರ್ಣವಾಗಿ ಬೆಳೆನ ತೆಗಿಬೇಕು, ಬೇರೆ ಬೆಳೆನ ಹಾಕಬೇಕಾ ಅನ್ನೋದು ಕಲ್ಲಂಗಡಿಯಲ್ಲಿ, ಅಥವಾ ಅಲ್ಲೇ ಏನೋ ಮುಂದುವರಿಕೆ ಆಗುತ್ತಾ? ಸುಧಾರ್ಸಕ್ಕೆ ಚಾನ್ಸ ಇಲ್ಲ ಸರ್, ಏನು ಉಳಿದಿಲ್ಲ ರೀ ಅದ್ರಾಗ. ಅದನ್ನು ಈಗ ನೀವು ನಿನ್ನೆ ಪ್ರಮಾಣ ಅವ್ರು ವಿಡಿಯೋ ಮಾಡ್ಯಾರಲ್ರಿ, ಅದನ್ನು ನೋಡಿಬಿಟ್ರೆ ಗೊತ್ತಾಗತ್ತೆ ರೀ ಅದ್ರ ಪರಿಸ್ಥಿತಿ. ಆ ಪ್ರಮಾಣದಲ್ಲಿ ಆಗಿದೆ. ಒಂದ ತಾಸ್ನ್ಯಾಗ ದೊಡ್ಡ ಪ್ರಮಾಣದಾಗ ನುಕ್ಸಾನ್ ಮಾಡೈತೆ ಸರ್ ಇದು. ಎಷ್ಟು ಎಕರೆ ಇರುತ್ತದು ಅಂತ ತಮ್ಮದು? ನಮ್ಮದು ಈಗ 10 ಎಕರೆ ರೀ, 5 ಎಕರೆ ಬಾಳೆ, 5 ಎಕರೆ ಕಲ್ಲಂಗಡಿ ರೀ. ಓಕೆ. ತಮ್ಮ ಪೂರ್ಣ ಹೆಸರು? ಮಂಜುನಾಥ್ ಸಂಗಪ್ಪ ಕೋಟಿಕಲ್, ಶಿರೂರು ರೀ. 1 ತಾಸು ಕಂಟಿನ್ಯೂಸ್ ಮಳೆ ಆಗೈತಿ. 100% ಗಾಳಿ ಮಳೆ ಆನೆಕಲ್ಲು ಮೂರು ಇದರ ಬಡ್ತಕ್ಕೆ ರೀ ಏನು ಎಲ್ಲ ಲ್ಯಾಪ್ಸ್ ಆಗಿಬಿಟ್ಟೈತೆ ರೀ. ಎಷ್ಟು ಎಕರೆ ಐತ್ರಿ ಇದೆಲ್ಲ? ಇದು 1 ಎಕರೆ ಕಲ್ಲಂಗಡಿ, 1 ಎಕರೆ ಕರ್ಬೂಜ. 1 ಎಕರೆದಲ್ಲಿ ಅದು ಒಂದು 10 ಟನ್ ಆಗ್ತೈತೆ ರೀ. ಒಂದು ಟನ್ನಿಗೆ 20,000 ರೂಪಾಯಿ ಐತೆ ರೀ. ಒಂದು 2-2.5 ಲಕ್ಷ ರೂಪಾಯಿ ಲುಕ್ಷಾನ್ ರೀ. ನಿನ್ನೆ ಆನೆಕಲ್ ಮಳೆಗೆ, ಈ ಗಾಳಿಗೆ ಮಳೆಗೆ ಎಲ್ಲ ಲುಕ್ಷಾನ್ ಆಗಿ ಹೋಗೈತೆ ರೀ. ಇದಕ್ಕೆ ನಮಗೆ ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಸ್ವಲ್ಪ ಅನುಕೂಲ ಆದರೆ ಚಲೋ ಆಗ್ತೈತೆ ರೀ. ದೊಡ್ಡ ಪ್ರಮಾಣದಲ್ಲಿ ಲುಕ್ಷಾನ್ ಆಗೈತೆ ರೀ. ಇದಕ್ಕೆ ಖರ್ಚು 1 ಲಕ್ಷ ರೂಪಾಯಿ ಮ್ಯಾಗ ಮಾಡೀವಿ ರೀ. ಖರ್ಚು 1 ಲಕ್ಷ ರೂಪಾಯಿ ಖರ್ಚಾಗೈತೆ ರೀ 1 ಎಕರೆಗೆ. ಈ ರೀತಿ ಎಲ್ಲ ಲುಕ್ಷಾನ್ ಆಗೈತೆ ರೀ. ನಿನ್ನೇನು ನಮಗೆ ಮಳೆ ಬಂದು ಸರ್, ನಮಗೇನು ಮಾಡ್ಲಿಕ್ಕೆ ಅವಕಾಶನೇ ಇರಲಿಲ್ಲ. ಅದು ಆಣಿಕಲ್ಲ ಬಂದು ಸರ್, ಸಿಕ್ಕಾಪಟ್ಟಿ ಎಲ್ಲ ಫಲ ಬಂದ ಸರ್. ಇದು ಹಣ್ಣಾಗಿದೆ, ಅದೆಲ್ಲ ಖರ್ಚು ಬಿದ್ದು ಟೊಮೆಟೊ ಹಾಕಿದೆ ಸರ್ 3.5 ಎಕರೆ. ಈಗ ಆಣಿಕಲ್ಲು ಮಳೆ ಬಿತ್ತಲ್ರಿ, ಈಗ ಏನು ಪರಿಣಾಮ ಏನಾಗುತ್ತೆ ಅಂತ ಹಣ್ಣಿನ ಮೇಲೆ? ಈಗ ಅದ್ರ ಮೇಲೆ ಅದೇನಾಗುತ್ತೆ ಸರ್, ಹಣ್ಣಿನ ಮೇಲೆ ಖರ್ಚು ಬೀಳುತ್ತೆ ಸರ್. ಅದು ಖರ್ಚು ಬಿದ್ದ ಮೇಲೆ ಏನಾಗುತ್ತೆ, ಅದು ಅಲ್ಲಿ ಕೊಳ್ಕೊಂತ ಹೋಗುತ್ತೆ ಸರ್. ಮುಂದೆ ನಾವು ಅಷ್ಟು ಮಿಕ್ಕಿ ಅದು ಚೆನ್ನಾಗೈತೆ ಅಂತ ನಾವು ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ ಡಿಮಾಂಡ್ ಮಾಡಲ್ಲ ಸರ್. ಅದು ಅದರಲ್ಲಿ ಈಗ ಏನಿದೆ ರೇಟ್ ಬಿದ್ದು ಮಾರ್ಕೆಟ್ 50 ರೂಪಾಯಿ ಐತೆ ರೇಟ್ಗೆ. ಅದೇ ನಮ್ದಕ್ಕೆ ಸುಮ್ಮಿಗೆ ಫಲ ಉಳಿಸ್ಕೋಬೇಕಂತಂದ್ರೆ ನಾವು ಖರ್ಚು ಮಾಡಲೇಬೇಕು ಸರ್. ಅದಕ್ಕೆ ಲೇಬರ್ ಖರ್ಚು ಗಿಟ್ಟಂಗಿಲ್ಲ ಇದೀಗ. ಈಗ ಮುಂದೆ ಏನು ರೀ, ಈಗ ರಕ್ಷಣೆ ಮಾಡ್ಬೇಕಂತ ಏನು ಮಾಡ್ಬೇಕಂತ ಈಗ ನೋಡ್ಬೇಕು ಸರ್, ಸಾಹೇಬ್ರನ್ನೆಲ್ಲ ಸ್ವಲ್ಪ ಅವರಿಂದ ಮಾಹಿತಿ ಕೇಳ್ಕೊಂಡು ನಾವು ಇದನ್ನ ಏನು ಮಾಡೋಕ್ಕೆ ಸಾಧ್ಯತೆ. ಎಲ್ಲವನ್ನೆಲ್ಲ ಈಗ ನಿನ್ನೆ ಎಲ್ಲ ಚೆನ್ನಾಗಿದೆ ಸರ್. ನಿನ್ನೆ ನೀವು ಬಂದು ನೋಡಿದ್ರಿ ಅಂದ್ರೆ ಈಗೆಲ್ಲ ನಮ್ದು ಒಂದು 3 ಫುಟ್ ಹೈಟ್ ಇರ್ತದೆ. ಈಗೆಲ್ಲ ನೆಲಕ್ಕೆ ಬಿದ್ದುಬಿಟ್ಟಿದೆ ಸರ್. ಈಗ ಅದು ಇವತ್ತು ಈಗ ನೋಡ್ಲಿಕ್ಕೆ ನಾಳೆ 2 ದಿವಸ ಮೇಲೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಅದು ನಮಗೆ ಪರಿಣಾಮ ನೋಡಿದಾಗ ಗೊತ್ತಾಗುತ್ತೆ ಸರ್. ಈಗ ಎಲ್ಲ ಹೂ ಉದುರ್ಬಿಟ್ಟಿದೆ ಸರ್. ಈಗ ನೆಕ್ಸ್ಟ್ ಎಷ್ಟು ಎಕರೆ ಹಚ್ಚಿರಿ? ಎಲ್ಲ ಇಲ್ಲಿದೆ ನೋಡಿ ಸರ್. ಇದೆಲ್ಲ ಹೂ ಉದುರ್ಬಿಟ್ಟಿದೆ. ಇದೆಲ್ಲ ಹೂ ಉದ್ರೆ ನೋಡಿ ಸರ್. ಈಗ ಹೂ ಉದ್ರೆ ಸರ್, ಮೊದಲೇನು ಕಾಯಿಗಿದೆಯಲ್ಲ, ಅದು ಕಾಯಿಗಿದ್ದ ಮೇಲೆ ಹಣ್ಣಿಕಲ್ ಬಿದ್ದರೂ ಖರ್ಚು ಬಿದ್ದು ಅದು ಬರ್ಬರ್ತಿ ಇವತ್ತಿಗೆ 1 ದಿವಸಕ್ಕೆ ಪರಿಣಾಮ ತೋರಿಸಂಗಿಲ್ಲ ಸರ್. ಇಲ್ಲಿ ತೋರಿಸ್ತೀನಿ ನೋಡಿ ಸರ್ ನಾನು. ಇಲ್ಲಿಗೆ ಕಟ್ ಮಾಡಿ ನೋಡಿ ಸರ್. ಇದು ಆಣಿಕಲ್ಲಿಂದ ಆಗಿರ್ ಸರ್. ಅದು ಇದಾಗಿದೆ ನೋಡಿ ಸರ್. ಇದು ಆಣಿಕಲ್ ಬಿದ್ದಿರೋದು ಕಚ್ಚಿ ಡ್ಯಾಮೇಜ್ ಆಗ್ಬಿಡುತ್ತೆ ಸರ್. ಇದು ಮುಗಿಸ್ ಸರ್. ಇನ್ನೇನು ಇದು ಇದ್ದಿದ್ದೆಲ್ಲ ನಮ್ಮ ಫಲ ಲಾಸ್. ಈಗ ನೆಕ್ಸ್ಟ್ ಇದು ಇಷ್ಟು ಚೆನ್ನಾಗಿ ಒಂದು ಮುಂದೆ ಏನಾದ್ರು ಬಿಟ್ಟರೆ ನಮ್ದು ಏನೋ ಖರ್ಚು ಏನೋ ನೋಡ್ಬೋದು ಹೊರತು ಈಗ ರೇಟು ಇಲ್ಲ ಸರ್. ಹೊಳ್ಳಿದ ಮಾಲೂ ಎಲ್ಲ ಹಾಳಾಗಿ. ಎಷ್ಟು ಎಕರೆ ಇದು 4 ಎಕರೆ ಸರ್. ಇದು 4 ಎಕರೆ ಇದೆ ಸರ್. ಅದು 3 ಎಕರೆ ಬದ್ನಿ ಇದೆ. ಈಗ ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಈಗ ಆಲ್ಮೋಸ್ಟ್ ಎಷ್ಟು ಖರ್ಚಾಗೈತೆ ರೀ? ಈ ಸದ್ಯದ ಮಟ್ಟಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. ಈಗ ನೆಕ್ಸ್ಟ್ ಇನ್ನು ಮುಂದೆ ಮೇಂಟೆನೆನ್ಸ್ ನೋಡ್ಬೇಕು ಸರ್ ಏನಾಗುತ್ತೆ ಅಂತೇಳಿ. ಈಗ ಇದರಲ್ಲಿ ಏನಾದರೂ ಅಟ್ಲೀಸ್ಟ್ ನಾವು ಇದ್ದು ಮಾಲ್ ಆದರೂ ಹೋಗಿತ್ತಂದ್ರೆ ಖರ್ಚು ಏನೋ ಸ್ವಲ್ಪ ಒಂದು ಲೆಕ್ಕಕ್ಕೆ ಆಗ್ತಿತ್ತು. ರೇಟ್ನು ಇಲ್ಲ ಸರ್. ಈಗ ರೇಟ್ನು ಇಲ್ಲ ಸರ್. ಈಗ ರೇಟ್ನು ಮಾರ್ಕೆಟ್ನಲ್ಲಿ ಚೆನ್ನಾಗಿರೋದು 100 ರೂಪಾಯಿ, 50 ರೂಪಾಯಿಂದ 100 ರೂಪಾಯಿ ಸರ್. ಒಂದು ಕ್ಯಾರೆಟ್ 25 kg. ಅಂದಾಜು ಎಷ್ಟು ಲಾಸ್ ಆಗಿರ್ಬೋದು ಅಂತೀರಿ? ಅಲ್ಲ, ಲಾಸ್ ಅಂದರೆ ಈಗ ನಾವು ಇಷ್ಟೆಲ್ಲ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್. ಈಗ ಅದರಿಂದ ಏನು ಫಲ ಇನ್ನೂ ತೆಗೆದಿಲ್ಲ ಸರ್ ನಾವು. ಜಸ್ಟ್ ಇನ್ನೂ 1 ಕಾಯಿ ನಡೆದಿಲ್ಲ ಸರ್ ಇದರಲ್ಲಿ. ಈಗ ಆಲ್ರೆಡಿ ಈಗ ಆಗ್ಬಿಡುತ್ತೆ. ನಾವು ಈಗ ನಿರೀಕ್ಷಣೆ ಮಾಡಿರಲ್ಲ ಈ ಟೈಮ್ ಹಿಂಗೆ ಆಗುತ್ತೆ ಅಂತೇಳಿ. ರೇಟ್ ಇನ್ನು ಅಟ್ಲೀಸ್ಟ್ ಇನ್ನೊಂದು ತಿಂಗಳ ನಂತರ ಸ್ವಲ್ಪ ಇಂಪ್ರೂವ್ ಆಗೋ ಚಾನ್ಸ್ ಇದೆ ಸರ್. ಅಟ್ಲೀಸ್ಟ್ ಅವಾಗ ಏನಾದ್ರು ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಇದ್ದದ್ದು ಮಾಲ್ನು ಎಲ್ಲ ಇದಾಗಿದೆ ನೋಡಿ ಸರ್. ಇದೇನು ನಮ್ಗೆ ಯೂಸ್ ಆಗೋದಿಲ್ಲ. ಇದೇನು ಖರ್ಚಾಗಿದೆ ನೋಡಿ ಸರ್. ಇದು ಡ್ಯಾಮೇಜ್ ಆಗ್ತಾನೆ ಹೋಗೋದು. ಅದೀಗ ಈಗ ಇದು ಮಾಲ್ ಬಂದಿದ್ರು ನಾವು ಏನೋ ಖರ್ಚು ಗಿಡ್ತೈತೆ ಸರ್. ಈಗ ನೆಕ್ಸ್ಟ್ ಬರೋದು ಮತ್ತು ಅದು ಲಾಭ ಆಗ್ತಿತ್ತು. ನಿನ್ನೆ ಸುರಿದಂತಹ ಅಕಾಲಿಕ ಮಳೆಯಿಂದ ರೈತ ಸಂಪೂರ್ಣವಾಗಿ ನಷ್ಟದಲ್ಲಿದ್ದಾನೆ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾನೆ. ಆದರೆ ಸದ್ಯಕ್ಕೆ ರೈತ ಇವತ್ತು ಒಂದಿಷ್ಟು ಕಂಗಾಲಾಗಿ ನಿಂತಿರುವಂತಹ ಒಂದಿಷ್ಟು ಸನ್ನಿವೇಶವನ್ನು ನಾವು ನೋಡ್ತಾ ಇರ್ಬೋದು. ರೈತರೆಲ್ಲ ಸುತ್ತಮುತ್ತ ಇದ್ದಾರೆ. ಸೊ ರೈತರು ಒತ್ತಾಯ ಮಾಡ್ತಿರೋದು ಏನು ಅಂತಂದರೆ, ದಯವಿಟ್ಟು ಅವರಿಗೆ ಪರಿಹಾರ ಕೊಡಬೇಕು, ಅಧಿಕಾರಿಗಳು ಸೂಕ್ತವಾಗಿರುವಂತಹ ತನಿಖೆಯನ್ನು ನಡೆಸಿ ನಮಗೆ ಪರಿಹಾರ ಕೊಡಲಿ ಅನ್ನುವಂತಹ ಮಾಹಿತಿಯನ್ನು ಈಗ ಸದ್ಯಕ್ಕೆ ರೈತರು ಕೊಡ್ತಾ ಇರುವಂಥದ್ದು. ಸದ್ಯ ನಾವಿರುವಂಥದ್ದು ಬೆನಕಟ್ಟಿ ಒಂದು ಭಾಗದಲ್ಲಿ, ಹಾಗೆ ಶಿರೂರು ಭಾಗದಲ್ಲಿ ಅನೇಕ ರೈತರ ಒಂದಿಷ್ಟು ಸ್ಥಿತಿ ಇದೇ ಥರನಾಗಿರುವಂಥದ್ದು. ಸೂಕ್ತವಾಗಿ ಅಧಿಕಾರಿಗಳು ತನಿಖೆ ಮಾಡಲಿ, ಅದರೊಂದಿಗೆ ಸೂಕ್ತವಾಗಿರುವಂತಹ ಪರಿಹಾರ ಕೊಡಲಿ ಅನ್ನುವಂತಹ ಮಾತುಗಳನ್ನ ರೈತರು ಈಗ ಮಾತನಾಡ್ತಾ ಇದ್ದಾರೆ.